Hi guys, welcome back to my channel. I hope you all are doing great. ಇವತ್ತು ನಾವು ಒಂದು ಡೇ ಟ್ರಿಪ್ ಪ್ಲಾನ್ ಮಾಡಿದೀವಿ. ಹರಿಹರ ಹೋಗೋದು. ಸ್ವಲ್ಪ ನಮ್ದು ಹರಕೆ ಇತ್ತು, ಅದು ಕಂಪ್ಲೀಟ್ ಮಾಡುವ ಅಂತ. ಫೈನಲಿ ನಮ್ಮ ಮನೆಯವರಿಗೆ ಆಫ್ ಕೂಡ ಸಿಕ್ಕಿದೆ, ಸೊ ನಾವು ಹೋಗ್ತಾ ಇದ್ದೀವಿ. ನಿನ್ನೆ ಜಸ್ಟ್ ಮೈಸೂರಿಂದ ಸಿರ್ಸಿಗೆ ರೀಚ್ ಆಗಿದ್ದೀವಿ ನಮ್ಮ ಮನೆಯಲ್ಲಿ, ತಾಯಿ ಮನೆಯಲ್ಲಿ. ಸೊ ಇವತ್ತು ಹರಿಹರ ಹೋಗ್ತಾ ಇದೀವಿ. ಆನ್ ದ ವೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡಿದ್ದೀವಿ. ಒಂದು 30 ಕಿಲೋಮೀಟರ್ಸ್ ಇದೆ ರೀಚ್ ಆಗ್ಲಿಕ್ಕೆ. ಸೊ ಅಲ್ಲಿ ಹೋಗಿ ತೋರಿಸ್ತೀನಿ ಹೇಗಿದೆ ಏನಂತ ಹೇಳಿ. ಅದಕ್ಕಿಂತ ಮುಂಚೆ ನಮ್ಮ ಫ್ಯಾಮಿಲಿಗೆ ಮೀಟ್ ಮಾಡಿಸ್ತೀನಿ ನಿಮ್ಗೆಲ್ಲ. ಇವ್ರು ನಮ್ಮ ಅಕ್ಕ, ನಮ್ಮ ಅಕ್ಕನ ಇಬ್ರು ಮಕ್ಕಳು, ಇವ್ರು ನಮ್ಮ ಅಮ್ಮ, ಇವ್ರು ನಮ್ಮ ಮನೆಯವರು ಡ್ರೈವಿಂಗ್ ಮಾಡೋದ್ರಲ್ಲಿ ತುಂಬಾ ಬ್ಯುಸಿ ಆಗಿದ್ದಾರೆ, ಸೊ ಡಿಸ್ಟರ್ಬ್ ಮಾಡೋದು ಬೇಡ. ಇವಾಗ ನಾವು NH ಹೈವೇದಲ್ಲಿ ಇದ್ದೀವಿ. ಹಾವೇರಿ ಟು ಹರಿಹರಕ್ಕೆ ಹೋಗ್ತಾ ಇದ್ದೀವಿ. ಕಮ್ ಗೈಸ್, ಲೆಟ್ಸ್ ಗೋ. ಇವಾಗ ಸ್ವಲ್ಪ ಹೊತ್ತಲ್ಲಿ ರೀಚ್ ಆಗ್ತೀವಿ. ಇವಾಗ ನಾವು ಹೋಗ್ತಾ ಇರೋದು ನದಿ ಹತ್ರ. ಇಲ್ಲಿಂದ ಸ್ಟೋರಿ ಏನಂತ ಹೇಳಿದ್ರೆ, ಅಲ್ಲಿ ಒಂದಿನ ಒಂದು ಬ್ರಾಹ್ಮಣು ಸ್ನಾನ ಮಾಡ್ಲಿಕ್ಕಂತ ಈ ನದಿಯಲ್ಲಿ ಹೋಗಿದಂತೆ. ಅವರು ಮುಳುಗ್ಬಿಟ್ಟಿದ್ದಾರೆ. ಮುಳುಗೋ ಸಮ ಟೈಮಲ್ಲಿ ಅವರಿಗೆ ಒಂದು ಈ ಮೂರ್ತಿಯನ್ನ ಸಿಕ್ಕಿದೆ, ಮರಿಯಮ್ಮನ ಮೂರ್ತಿ ಸಿಕ್ಕಿದೆ. ಆ ಮೂರ್ತಿ ಹಿಡ್ಕೊಳ್ಳೋ ತಕ್ಷಣ ಒಂದ್ ದಡದ ಹತ್ರ ಸೇರ್ಕೊಂಡಿದ್ದಾರೆ. ಅಲ್ಲಿಂದ ಆ ಮೂರ್ತಿ ಹಿಡ್ಕೊಂಡು ಸೀದಾ ಮನೆಗೆ ಹೋಗಿದ್ದಾರೆ. ಮನೆಗೆ ಹೋಗಿ ಹೆಂಡತಿ ಮಕ್ಕಳಿಗೆಲ್ಲ ತೋರಿಸಿದ್ದಾರೆ. ಅವರು ಅದು ಇಟ್ಕೊಂಡು ದಿನ ಇಡೀ ಪೂಜೆ ಮಾಡ್ತಾ ಇದ್ರು. ಪೂಜೆ ಮಾಡಿದ ತಕ್ಷಣ ಅವರು ಮಕ್ಕಳಿಗೆ ಏನೋ ಒಂದು ರೋಗ ಇತ್ತು. ಅದು ಪೂಜೆ ಮಾಡ್ತಾ ಮಾಡ್ತಾ ಆ ರೋಗವನ್ನು ಹೋಗ್ಬಿಟ್ಟಿದೆ. ನೋಡಿ ಎಷ್ಟು ಆಶ್ಚರ್ಯ ಅಲ್ವಾ. ಕಡೆಗೆ ಆ ಮೂರ್ತಿ ತಗೊಂಡು ಅದು ಒಂದು ಚರ್ಚ್ ಅನ್ನ ಕಟ್ಟಿದ್ದಾರೆ. ಅದು ಇಲ್ಲಿಟ್ಟಿದ್ದಾರೆ ಆ ಮೂರ್ತಿಯನ್ನ. ಆ ಬ್ರಾಹ್ಮಣವರು ತೀರ್ಕೊಂಡಿದ್ದಾರೆ. ಅವ್ರ ಸಮಾಧಿಯನ್ನ ಇಲ್ಲಿ ಒಳಗಿಟ್ಟಿದ್ದಾರೆ. ನಾವು ಹೋದಾಗ ಲಾಕ್ ಇತ್ತು, ಸೊ ನಮಗ್ ನೋಡ್ಲಿಕ್ ಸಿಕ್ಕಿಲ್ಲ. ಸೊ ನಾವು ಹೊರಗಿಂದಾನೇ ಬಂದಿದ್ವಿ. ಆಕ್ಚುಲಿ ಅದು ಮೂರ್ತಿಯನ್ನ, ಅದು ಅವ್ರ ಸಣ್ಣ ಮನೆ ಇತ್ತು. ಸೊ ಆಮೇಲೆ ಇವಾಗ ದೊಡ್ಡ ಮನೆ ಕಟ್ಟಿದ್ದಾರೆ. ಇದು ಇನ್ನೊಂದು ಚರ್ಚ್, ದೊಡ್ಡ ಚರ್ಚ್. ಫೈನಲಿ ರೀಚ್ ಆಗಿದ್ದೀವಿ. ಇಲ್ಲಿ ನೋಡಿ, ಫುಲ್ ಪಾರ್ಕಿಂಗ್ ಇದೆ ನೋಡಿ. ಇದೇ ಹರಿಹರ ಚರ್ಚು, ಬೆಸಿಲಿಕಾ ಆಫ್ ಆರ್ ಲೇಡಿ ಆಫ್ ಹೆಲ್ತ್. ಗೈಸ್, ಇಲ್ಲಿ ತುಂಬಾ ಮಿರಾಕಲ್ಸ್ ಆಗುತ್ತೆ. ಗೈಸ್, ಇವಾಗ ನಮ್ಮ ಮೇರಿ ಹತ್ರ ಹೋಗಿ ಪ್ರೇಯರ್ ಮಾಡಿ ನಮ್ಮ ಹರಕೆ ಎಲ್ಲ ಕಂಪ್ಲೀಟ್ ಮಾಡಿ ಕ್ಯಾಂಡಲ್ಸ್ ಎಲ್ಲ ಹಚ್ತೀವಿ. ಇವಾಗ ನಿಮ್ಗೆ ಒಂದು ಫುಲ್ ರೌಂಡ್ ಚರ್ಚ್ ತೋರಿಸ್ತೀವಿ. ಇಲ್ಲಿ ನೋಡಿ, ಪಾರ್ಕ್ ಕೂಡ ಇದೆ. ಇದು ಈ ಸೈಡು, ಇದ್ರ ಅಪೋಸಿಟ್ ಸೈಡ್ ವಾಶ್ರೂಮ್ ಎಲ್ಲ ಇದೆ. ನಾವು 8 ಗಂಟೆ ಪೂಜೆ ಅಂತ ಹೇಳಿ ಬಂದಿದ್ವಿ, ಆದರೆ 8 ಗಂಟೆ ಪೂಜೆ ಇಲ್ಲ ಅಂತೆ. ಇವಾಗ ಲೆಂಟ್ ಸೀಸನ್ ಅಲ್ವಾ, ಅದಕ್ಕೆ ಬೆಳಿಗ್ಗೆಯಿಂದಾನೇ ರಿಟ್ರೀಟ್ ಸ್ಟಾರ್ಟ್ ಆಗಿದೆ. ಪೂಜೆ 1 ಗಂಟೆ ಅಂತೆ, ಅದಕ್ಕೆ ಗಿರ್ಮಿಟ್ ತಿನ್ಲಿಕ್ಕೆ ಬಂದಿದ್ವಿ. ಗಿರ್ಮಿಟನ್ನು ತುಂಬ ಸಖತ್ತಾಗಿ ಮಾಡಿದರು. ನೀವು ಇಲ್ಲಿ ಹೊಳೆ ಹತ್ರ ಬಂದರೆ ಪ್ಲೀಸ್ ಈ ಶಾಪನ್ನು ವಿಸಿಟ್ ಮಾಡಿ, ತುಂಬ ಚೆನ್ನಾಗಿ ಮಾಡ್ತಾರೆ. ಹೌದು, ಅದ್ರ ಈ ಕಡೆ ಸಣ್ಣ ಚರ್ಚ್ ಇದೆ, ಅಲ್ಲಿದೆ. ಇದು ಎಷ್ಟು ವರ್ಷ ಸಿಕ್ಕಿದ್ದು? ಅದು ಅಲ್ಲ, ಭಾಳ ಬ್ರಿಟಿಷರ ಕಾಲದಲ್ಲಿ ಸಿಕ್ಕಿರೋದು. ಮೊದಲನೇ ಮೂರ್ತಿ ಅದು ಇದಾಗಿ ಮ್ಯಾಕ ಅಲ್ಲೇ ಮಾಡಿದ್ರು. ಆಮೇಲೆ ಅಲ್ಲಿ ಕೇರಗಡ್ಡೆ ಅಂತ ಕೇಳ್ರಿ, ಹರಿಹರ ಟೆಂಪಲ್ಲು ಕೇರಿನ ಗಡ್ಡೆ ಅಂತ ಕೇಳಿದ್ರೆ ಅದ್ರ ಪಕ್ಕಕ್ಕೆ ಇರೋದು ಆ ದೇವಸ್ಥಾನ ರೋಡ್. ಅಲ್ಲಿ ಹೋಗಿದ್ವಿ ನಾವು, ಅಲ್ಲಿ ಕ್ಲೋಸ್ ಇದೆ, ಬಂದಿದೆ. ಒಳಗೆ ಹೋಗ್ಲಿಲ್ಲ, ಚಾವಿ ಹಾಕಿದ್ದಾರೆ. ತುಂಬ ಶೆಕೆ ಇತ್ತು, ಅದಕ್ಕೆ ನಾವು ಐಸ್ ಕ್ರೀಮ್ ಕೂಡ ತಿನ್ಲಿಕ್ಕೆ ಬಂದಿದ್ದೀವಿ. ನೋಡಿ, ಫುಲ್ ಟಯರ್ಡ್ ಆಗಿದ್ದಾರೆ. ರಿಟರ್ನ್ ಚರ್ಚ್ ಹತ್ರ ಬಂದಿದ್ದೀವಿ. ಇದು ಚರ್ಚ್ ಹತ್ರ ಶಾಪ್ ಇದೆ, ಇಲ್ಲೆಲ್ಲ ಕೂಡ ಸಿಗುತ್ತೆ. ಮೂರ್ತಿ, ಕ್ರಾಸ್, ರೋಸರಿ ಎಲ್ಲ ಕೂಡ ಸಿಗುತ್ತೆ. ಇಲ್ಲಿ ಬಂದ ಮೇಲೆ ಇನ್ನೊಂದು ವಿಷಯ ಗೊತ್ತಾಗಿದೆ, ಒಂದು ಮಿರಾಕಲ್ ಆಗಿದೆ. ಅದೇನಪ್ಪ ಅಂದರೆ, ಈ ಚರ್ಚ್ ಒಳಗೆ ಒಂದು ಕ್ರಾಸ್ ಇದೆ. ಆ ಕ್ರಾಸಿನ ಕಣ್ಣು
ಆಟೋಮೆಟಿಕ್ ಆಗಿ ಓಪನ್ ಆಗಿದೆ. ಬಲಿ ಪೂಜೆ ನಡಿಬೇಕಾದ್ರೆ ಎಲ್ಲರೂ ಜನ ನೋಡಿದಾರಂತೆ. ಸೊ ಇವಾಗ ಒಂದು ವಿಟ್ನೆಸ್ ಕೂಡ ಇದೆ, ಅವರು ನಿಮ್ಮ ಜೊತೆ ಶೇರ್ ಮಾಡ್ತಾರೆ. ಹರಿಹರದ ಆರೋಗ್ಯ ಮತ್ತು ಮೇನ್ ದೇವಾಲಯದಲ್ಲಿರುವಂಥ ಮೇನ್ ಆಲ್ಟರ್ ಕ್ರಾಸಲ್ಲಿ ಈಗ ಒಂದು ಆನೆಸ್ಟ್ ವೆಡ್ನೆಸ್ಡೇ 5ನೇ ತಾರೀಕಿಂದ ಆ ಕ್ರಾಸಿಂದ ಐ ಬಾಲ್ ರೈಟ್ ಸೈಡ್ ಓಪನ್ ಆಗಿ ಭಾಳ ಪೇನಿಂದ ಹೊರಗಡೆ ಬಂದು ಆ ಗುಡ್ಡೆನೇ ಹೊರಗಡೆ ಬರುವಂತಿತ್ತು. ಅದು ಸುಮಾರು ಜನ ನೋಡಿ ಎಲ್ಲ ಇತ್ತು. ಅದು ಆವಾಗ ಚೇಂಜ್ ಆಗ್ತಾನೆ ಇದೆ. ಮತ್ತು 6th ಮಾರ್ನಿಂಗ್ ಬಂದು ನೋಡಿದಾಗ ಅಲ್ಲಿ ಏನಿದ್ದಿಲ್ಲ ಮಾರ್ನಿಂಗಲ್ಲಿ. ಮತ್ತು ಈವ್ನಿಂಗ್ ಬಂದಾಗ ಲೆಫ್ಟ್ ಐನು ಓಪನ್ ಆಗಿ ಈ 2 ಕಣ್ಣು ಓಪನ್ ಆಗೋದು ಕ್ಲೋಸ್ ಆಗೋದು ಆಗ್ತಾಯಿದೆ. ಈಗ ಅದು ಅಂದರೆ ವೆರಿ ಪೇನ್ಫುಲ್. ಈಗ ಕ್ರಾಸಲ್ಲಿ ಹೆಂಗೆ ಹೊಡೆದಾಗ ಆಗಿತ್ತು ಅವರಿಗೆ, ಅದು 2 ಗುಡ್ಡೆನೂ ಹೊರಗಡೆ ಬರೋರಿಗೆ. ಈಗ ಅದು ಆವಾಗ ಓಪನ್ ಆಗೋದು ಕ್ಲೋಸ್ ಆಗೋದು ಆಗ್ತಾಯಿದೆ. ಸುಮಾರು ಜನ ನೋಡಿದ್ದೀವಿ, ನಮ್ಮ ಕಣ್ಣಲ್ಲೇ ಬಂದು ನಾವು ನಿಂತು, ನಮ್ಮ ಜೊತೆಗೆ ಜನಗಳಿದ್ರು, ಫಾದರ್ಗಳಿದ್ರು, ಎಲ್ಲ ನಿಂತು ನೋಡಿದಾಗ ಅದು ಓಪನ್ ಇತ್ತು. ಮಾಸ್ ನಂತರ ಆಗಿತ್ತು ಇದು? ಮಾಸಲ್ಲಿ ಇಲ್ಲ, ಮಾಸ್ ಆದಮೇಲೆ. ಈಗ ಎನಿ ಟೈಮ್ ಆದರೂ ಯಾರು ಜನ ಬಂದ್ರೂ ಅದು ಯಾವ ಟೈಮ್ ಓಪನ್ ಆಗುತ್ತೆ ಗೊತ್ತಿಲ್ಲ. ಬಂದಾಗ ಓಪನ್ ಆಗ್ತಾ ಇರುತ್ತೆ, ಇನ್ನು ಸ್ವಲ್ಪ ಮತ್ತೆ ಇಟ್ ವಿಲ್ ಬಿ ಕಲರ್ ವಿಲ್ ಬಿ ಚೇಂಜ್, ಫೇಸ್ ಎಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ. ಆ್ಯಶ್ ವೆಡ್ನೆಸ್ಡೇಯಲ್ಲಿ ನಿಮ್ಗೆ ಕಾಣಿಸ್ಕೊಂತು, ಅದ ನಂತರ ನಿನ್ನೆ ತನಕ ಇತ್ತು. ಇನ್ನು ನೆನ್ನೆ ತನಕ. ಈಗ ಅವಾಗ ನೋ ಟೈಮಿಂಗ್, ಎನಿ ಟೈಮ್ ಬಂದಾಗ ಯಾವ ಜನ ಬಂದ್ರೂ ಸಡನ್ ಓಪನ್ ಆಗೋದು, ಕ್ಲೋಸ್ ಆಗೋದು. ನಿನ್ನೆ ಸಂಜೆನೂ ಓಪನ್ ಆಗಿದ್ದು ನೋಡಿದ್ದಾರೆ. ಸೊ ಈಸ್ ಎವ್ರಿ ಟೈಮ್ ವೆನ್ ಪೀಪಲ್ ಕಮ್ಸ್ ಟು ಸಿ ದ ಮಿರಾಕಲ್ ಇಸ್ ಹ್ಯಾಪನಿಂಗ್. ಥ್ಯಾಂಕ್ ಯು. ಇವಾಗ ಜಸ್ಟ್ ಬಲಿ ಪೂಜೆಯನ್ನು ಮುಗಿಸಿದ್ದೀವಿ. ಇಲ್ಲಿ ನೋಡಿ, ಆವಾಗ ಹೇಳಿದ್ದೆ ಅಲ್ವಾ ಬ್ರಾಹ್ಮಣವರಿಗೆ ಮೂರ್ತಿ ಸಿಕ್ಕಿತ್ತು ಅಂತೇಳಿ. ಇದೇ ಮೂರ್ತಿ. ತುಂಬ ಅಂದರೆ ತುಂಬ ಮಿರಾಕಲ್ಸ್ ಆಗುತ್ತೆ ಇಲ್ಲಿ. ಹರಿಹರ ಚರ್ಚ್ ಅಲ್ಲೇ ಊಟ ಮುಗಿಸ್ಕೊಂಡು ಇವಾಗ ರಿಟರ್ನ್ ಸಿರ್ಸಿಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಪೇರ್ಲೆಂಡ್ ಕಾಯಿ ಸಿಕ್ಕಿದೆ. ಸೊ ಇವಾಗ ತಿನ್ಕೊಂಡು ಸಿರ್ಸಿಗೆ ರಿಟರ್ನ್ ಹೋಗ್ತೀವಿ. ಸೊ ಬ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.